ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಕಲ್ಮಣಿ ಕನ್ನಡ ವ್ಲಾಗ್ಸ್. ಬೆಂಗಳೂರಲ್ಲಿದ್ದವ್ರಿಗೆ ಗೊತ್ತು, ಐ ಟಿ ಕಂಪ್ನಿಲಿ ವರ್ಕ್ ಮಾಡೋರಿಗೆ ಸ್ಪೆಷಲಿ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಫೈನಲಿ ಬೆಂಗಳೂರಲ್ಲಿ ಜೀವನ ಮಾಡೋರಿಗೆ ಒಂದು ಲಾಂಗ್ ಹಾಲಿಡೇ ಅಂತ ಸಿಕ್ಕಿದರೆ ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ. ಸೊ ನಾವು ಸಹ ಹಾಗೇ ನಮಗೆ ಇಲ್ಲಿ 3 ದಿನ ರಜೆ ಇತ್ತು. ಹಾಗಾಗಿ ನಾವೊಂದು ಸ್ಮಾಲ್ ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ತಂಗಿ ಸಹ ಬಂದಿದ್ಲು. ನಾನು, ನನ್ನ ಮಗು, ನನ್ನ ಗಂಡ ಮತ್ತು ನನ್ನ ತಂಗಿ 3 ಜನ ಸೇರಿ ಬೆಳಗ್ಗೆ 4 ಗಂಟೆಗೆ ಎದ್ದು ಕ್ಯಾಬ್ ಮಾಡಿಕೊಂಡು ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ. ರೈಲಿ ಬಂದರೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಟ್ರೈನ್ ಲೇಟ್ ಆಗಿದೆ. ಸೊ ನಿಮಗೆಲ್ಲ ಅನ್ನಿಸ್ಬೋದು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತ. ಸೊ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಫೈನಲಿ ಹಾಫ್ ಆನ್ ಅವರ್ ಆರ್ 45 ಮಿನಿಟ್ಸ್ ಆದಮೇಲೆ ನಮ್ಮ ಟ್ರೈನ್ ಬಂತು. ಟ್ರೈನಲ್ಲಿ ಕೂತ್ಕೊಂಡ ತಕ್ಷಣ ಫುಲ್ಲು ಹೊಟ್ಟೆ ಹಸಿವು, ಬಿಕಾಸ್ 4 ಗಂಟೆಗೇ ಎದ್ದಿದ್ವಲ್ಲ. ಸೊ ಹಸಿವಾಗ್ತಾಯಿತ್ತು. ಫಸ್ಟ್ ಅಲ್ಲಿ ಇಡ್ಲಿ ವಡೆ ಬರುತ್ತೆ ಟ್ರೈನಲ್ಲಿ ತುಂಬ ಫೇಮಸ್ ಅಲ್ವಾ ಇಡ್ಲಿ ವಡೆ. ಸೊ ಹಾಗಾಗಿ ನಾವು ಸಹ ಇಡ್ಲಿ ವಡೆ ತೊಗೊಂಡು ತಿಂತಾಯಿದ್ವಿ. ನನ್ನ ಮಗಳು ಸಹ ಇಲ್ಲಿ ತಿನ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಗೆ ಜರ್ನಿ ಅಂದ್ರೇ ಹಾಗೆಲ್ಲ ಎಂಜಾಯ್ ಮಾಡಿಕೊಂಡು ಹೊರಗಡೆ ನೋಡಿಕೊಂಡು, ಸ್ಪೆಷಲಿ ಮಾರ್ನಿಂಗ್ ಜರ್ನಿ ನನಗಂದ್ರೂ ತುಂಬ ಇಷ್ಟ. ಆ್ಯಕ್ಚುಲಿ ನಂಗೆ ಅರ್ಲಿ ಮಾರ್ನಿಂಗ್ ಜರ್ನಿ ಅಂದರೆ ತುಂಬ ಇಷ್ಟ. ಬಟ್ ನಾವು ಸ್ಟಾರ್ಟ್ ಮಾಡಿದ್ದು, ಆ್ಯಕ್ಚುಲಿ ನಮ್ಮ ಟ್ರೈನ್ ಇದ್ದಿದ್ದು 6:30ಗೆ. ಬಟ್ ಟ್ರೈನ್ ಬಂದಿದ್ದು ಆಲ್ಮೋಸ್ಟ್ 7:15 ಆರ್ 7:30 ಆಗಿತ್ತು ಅನಿಸುತ್ತೆ ಮೋಸ್ಟ್ಲಿ. ಹಾಗೋ ಹೀಗೋ ವೇಟ್ ಮಾಡಿ ಸ್ಟೇಷನಲ್ಲಿ ಹಾಗೆ ಟೈಮ್ ಪಾಸ್ ಮಾಡಿ ಟ್ರೈನಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಒಂದು ವಿಡಿಯೋ ಮಾಡಿದ್ವಲ್ಲ, ಅದರಲ್ಲಿ ಹೇಳ್ದಂಗೆ ನಮ್ಮಿಬ್ರಿಗೂ ಜರ್ನಿ ಅಂದರೆ ತುಂಬ ಇಷ್ಟ, ಸ್ಪೆಷಲಿ ಟ್ರಾವೆಲಿಂಗ್ ಇನ್ ಟ್ರೈನ್. ನನಗೆ ಕೇಳಿದರೆ ನೀವು, ನನಗೆ ಫ್ಲೈಟ್, ಕ್ರೂಸ್, ಯಾವುದೇ ಬಸ್ಸು, ಯಾವುದೇ ನೀವು ಮೋಡ್ ಆಫ್ ಟ್ರಾವೆಲಿಂಗ್ ಇಷ್ಟನಾ ಅಂತ ಕೇಳಿದ್ರು ಸಹ ನಾನು ಟ್ರೈನ್ನೇ ಪ್ರಿಫರ್ ಮಾಡ್ತೀನಿ. ನನಗಂತೂ ಟ್ರೈನ್ ಜರ್ನಿ ಅಷ್ಟು ಇಷ್ಟ. ಸೊ ಟ್ರೈನಲ್ಲಿ ಏನಕ್ಕೆ ತುಂಬ ಚೆನ್ನಾಗಿ ತಿನ್ನೋಕ್ಕೆಲ್ಲ ಬರುತ್ತೆ. ಈ ಥರ ಹೊರಗಡೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಒಳ್ಳೆ ಗಾಳಿ ಬರುತ್ತೆ. ಸೊ ಅದು ಸ್ಪೆಷಲಿ ರೈನಿ ಸೀಸನಲ್ಲಂತೂ ನಂಗೆ ತುಂಬ ಇಷ್ಟ ಟ್ರೈನ್ ಜರ್ನಿ ಅಂದರೆ. ಇಲ್ಲಿ ಆಲ್ಮೋಸ್ಟ್ ನಮಗೆ ತುಂಬ ತಿನ್ನೋಕ್ಕೆಲ್ಲ ಬರ್ತಾಯಿತ್ತು. ಸಮೋಡೆ, ಅದು ಇದು, ಬಾಳೆಹಣ್ಣು ಎಲ್ಲ ತಿಂದ್ಕೊಂಡು ಫೈನಲಿ ವಿ ರೀಚ್ಡ್ ಮೈಸೂರು. ನೀವು ಕ್ಲಾಕ್ ಟವರ್ ನೋಡಿದ್ರೇ ಗೊತ್ತಾಗುತ್ತೆ ನಾವು ಮೈಸೂರಿಗೆ ರೀಚ್ ಆಗಿದ್ದೀವಿ ಅಂತ. ಹೌದು, ನನಗೆ ಮೈಸೂರು ಅಂದರೆ ತುಂಬಾ ಇಷ್ಟ. ಆಲ್ಮೋಸ್ಟ್ ನಾನು 4-5 ಟೈಮ್ಸ್ ಬಂದಿದ್ದೀನಿ ಇಲ್ಲಿಗೆ. ಆದರೂ ಸಹ ನನಗೆ ಮೈಸೂರು ಅಂದರೆ ತುಂಬ ಇಷ್ಟ. ಎಷ್ಟು ಸರಿ ನೋಡಿದ್ರು, ಎಷ್ಟು ಸರಿ ಬಂದರೂ ನಂಗೆ ಬೇಜಾರಾಗಲ್ಲ. ಸೊ ಹಾಗಾಗಿ ನನ್ನ ತಂಗಿ ಒಂದು ಸರಿ ಏನೋ ನೋಡಿದ್ಲು, ಹಾಗಾಗಿ ಮೈಸೂರಿಗೆ ಹೋಗೋಣ ಅಂದ ತಕ್ಷಣ ಅವಳು ಸಹ ಓಕೆ ಅಂತ ಹೇಳಿದ್ಲು. ಇಲ್ಲಿ ನೋಡಿದ್ರೆ ನನ್ನ ಮಗಳು ಈ ಎಸ್ಕಲೇಟ್ರಲ್ಲಿ ಆಟ ಆಡೋದಂದರೆ ಅವಳು ಆಟ ಆಡೋದಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಒಂದು ಸರಿ ಕರ್ಕೊಂಡು ಹೋದ್ವಿ, ಮತ್ತೆ ಹೋಗಬೇಕು ಅಂತ. ಪುನಃ ಹಂಗೋ ಹಿಂಗೋ ಮಾಡಿ ಎಕ್ಸಿಟ್ ಹತ್ರ ಕರ್ಕೊಂಡು ಹೋದರೆ ಪುನಃ ಅಲ್ಲೂ ಎಸ್ಕಲೇಟ್ರಲ್ಲಿತ್ತಾ, ಪುನಃ ನಾನಿಲ್ಲಿ ಹೋಗಬೇಕು ಅಂತ. ಸೊ ಇಳಿಯೋದು ಹತ್ತೋದು. ಹೆಂಗೂ ನಮ್ಮ ಮನೆಯವರು ಹೋಟೆಲ್ ಬುಕ್ ಮಾಡಿದ್ವಲ್ಲ, ಅವ್ರ ಜೊತೆ ಮಾತಾಡ್ತಾ ಇದ್ದರು. ಹಾಗಾಗಿ ಟೈಮ್ ಇತ್ತು ಅಂತ ನಾನು ಅವಳಿಗೆ 1-2 ಸರಿ ಎಸ್ಕಲೇಟ್ರಲ್ಲಿ ಮೇಲೆ ಕರ್ಕೊಂಡು ಹೋದೆ, ಕೆಳಗೆ ಕರ್ಕೊಂಡು ಬಂದೆ. ಅವಳು ಪುನಃ ಅದರಲ್ಲೇ ಹೋಗೋಣ ಅಂತ ಕೇಳ್ತಾಯಿದ್ಲು. ಪುನಃ ಇನ್ನೊಂದು ರೌಂಡ್ ಕರ್ಕೊಂಡು ಹೋದೆ. ಇನ್ನೊಂದು ಫನ್ನಿ ಥಿಂಗ್ ಏನಂದರೆ, ಎಸ್ಕಲೇಟ್ರಿಂದ ಹೊರಗಡೆ ಬಂದಮೇಲೆ ಅಲ್ಲಿ ಬ್ಯಾಗ್ ಸ್ಕ್ಯಾನರ್ ಅಂತ ಇರುತ್ತಲ್ವ ಎಲ್ಲ ಕಡೆ, ಮಾಲಲ್ಲಿ, ಮೆಟ್ರೋಲಿ, ರೈಲ್ವೆ ಸ್ಟೇಷನಲ್ಲಿ. ಅವಳೇನು ಅಂದ್ಕೊಂಡ್ಬಿಟ್ಟಿದ್ದಾಳೆ, ಅದು ಸಹ ಎಸ್ಕಲೇಟ್ರ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ನಾನು ಇದರಲ್ಲೂ ಹೋಗ್ತೀನಿ ಅಂತ ಕೇಳ್ತಾಯಿದ್ಲು. ಮಕ್ಕಳಂದರೆ ಎಷ್ಟು ಇನ್ನೋಸೆನ್ಸ್ ಅಲ್ವಾ. ಕೆಲವೊಮ್ಮೆ ನಮಗೂ ಆ ಥರ ಇನ್ನೋಸೆನ್ಸ್ ಇರಬೇಕಪ್ಪ ಅನಿಸುತ್ತೆ. ಹಂಗೋ ಹಿಂಗೋ ಅವಳಿಗೊಂಚೂರು ಎಸ್ಕಲೇಟ್ರಲ್ಲಿ ಆಟ ಆಡಿಸಿ ಹೊರಗೆ ಕರ್ಕೊಂಡು ಬಂದ್ವಿ. ಈ ಬ್ಯೂಟಿಫುಲ್ ಮೈಸೂರು ಅಂದರೆ ಫುಲ್ ಎಲ್ಲೋ ಆಗಿದೆ. ಅಂದರೆ ಅಷ್ಟು ಫ್ಲವರ್ಸ್ ಇದೆ ತುಂಬ. ಇದರಲ್ಲೂ ಈಗ ಚೈತ್ರ ಮಾಸ ಅಂದರೆ ಫುಲ್ಲು ಗಿಡಗಳೆಲ್ಲ ಚಿಗುರ್ಕೊಂಡಿದೆ, ಗ್ರೀನ್ ಆಗಿದೆ, ಚೆನ್ನಾಗಿತ್ತು. ಒಂದು ಸ್ವಲ್ಪ ಫನ್ ಅಂದರೆ ಅವಳಿಗೊಂಚೂರು ಅಲ್ಲಿ ಫೋಟೋ ಎಲ್ಲ ತೆಗೆದ್ವಿ. ರೈಲ್ವೆ ಸ್ಟೇಷನಲ್ಲಿ ಅಲ್ಲೊಂದೇನೋ ಮೊನೊಮೆಂಟ್ಸ್ ಥರ ಇತ್ತು, ಅಲ್ಲೆಲ್ಲ ಫೋಟೋಗಳನ್ನೆಲ್ಲ ತಗೊಂಡು. ನಮಗೇನಂದರೆ ನಾವು ಆಲ್ಮೋಸ್ಟ್ 10:30ಗೆಲ್ಲ ರೀಚ್ ಆಗಿದ್ವಿ. ಬಟ್ ನಮ್ಮ ಚೆಕ್-ಇನ್ ಇದ್ದಿದ್ದು 11:30 ಆರ್ 12. ಸೊ ಏನು ಮಾಡೋದಪ್ಪ ಅಂದರೆ ಅವ್ರು ಹೇಳಿದ್ರು, ಇಲ್ಲ ಮ್ಯಾಮ್ ಯಾವುದು ಹೋಟೆಲ್ ರೂಮ್ಸ್ ಬುಕ್ ಓಪನ್ ಇಲ್ಲ ಇವಾಗ ಸದ್ಯಕ್ಕೆ, ವೇಕೆಂಟ್ ಅಂತ. ಸೊ ಆಲ್ರೆಡಿ ನಾವು ಮುಂಚೆ 2-3 ಸರಿ ಬಂದಿದ್ದರಿಂದ ನಮ್ಗೆ ಗೊತ್ತಿತ್ತು ರೈಲ್ವೆ ಮ್ಯೂಸಿಯಮ್ಮು ರೈಲ್ವೆ ಸ್ಟೇಷನ್ ಅಟ್ಯಾಚ್ ಆಗಿದೆ, ಅಂದರೆ ಅಲ್ಲಿ ಹತ್ರನೇ ಇದೆ, ಜಸ್ಟ್ 2 ಮಿನಿಟ್ಸ್ ವಾಕ್ ಡಿಸ್ಟೆನ್ಸಲ್ಲಿದೆ. ಸೊ ಹಾಗಾಗಿ ಅಲ್ಲಿ ಹೆಂಗೂ ಫೆಸಿಲಿಟೀಸ್ ತುಂಬ ಇದೆ. ನಾವು ಬ್ಯಾಗ್ಗಳಿಡ್ಬೋದು ಮತ್ತು ತಿಂಡಿ ತಿನ್ನೋಕ್ಕಿದೆ, ಸೊ ಎಲ್ಲ ಇದೆ. ಸೊ ನಾವು ಯಾಕೆ ಇದನ್ನು ನೋಡಿಕೊಂಡೇ ಹೋಗಬಾರ್ದು ಅಂದರೆ, ನನ್ನ ತಂಗಿ ಅದನ್ನು ನೋಡಿರಲಿಲ್ಲ ರೈಲ್ವೆ ಮ್ಯೂಸಿಯಮ್ಮು. ಸೊ ಹಾಗಾಗಿ ನಮ್ಮ ಫಸ್ಟ್ ಡೆಸ್ಟಿನೇಷನ್ ಇನ್ ಮೈಸೂರು ಟ್ರಿಪ್ ಈಸ್ ರೈಲ್ವೆ ಮ್ಯೂಸಿಯಮ್.
ಸ್ಪೆಷಲಿ ನನ್ನ ಮಗಳಿಗೂ ರೈಲ್ವೆ ಮ್ಯೂಸಿಯಂ ತುಂಬಾ ಇಷ್ಟ. ನೀವು ಯಾರಾದರೂ ಮಕ್ಕಳನ್ನ ಕರ್ಕೊಂಡು ಟ್ರಾವೆಲಿಂಗ್ ಮಾಡ್ತಾಯಿದ್ರೆ, ಮಕ್ಕಳು ಅಂದರೆ ಟಾಡ್ಲರ್ ಏಜ್ ಮಕ್ಕಳನ್ನು ಅಥವಾ ಅದಕ್ಕಿಂತ ದೊಡ್ಡ ಮಕ್ಕಳನ್ನು ಕರ್ಕೊಂಡು ಟ್ರಾವೆಲ್ ಮಾಡ್ತಾಯಿದ್ರೆ ಮೈಸೂರಿಗೆ, ಪ್ಲೀಸ್ ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ದಯವಿಟ್ಟು ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಮಕ್ಕಳು ಎಂಜಾಯ್ ಮಾಡ್ತಾರೆ ರೈಲ್ವೆ ಮ್ಯೂಸಿಯಮ್ನ. ತುಂಬ ಅಂದರೆ ಹಳೆ ಕಾಲದಲ್ಲಿ ಹೆಂಗಿತ್ತು, ಯಾವ್ಯಾವ ಥರ ಇತ್ತು, ಮೀಟರ್ ಗೇಜು, ಬ್ರಾಡ್ ಗೇಜು, ಆಮೇಲೆ ಯಾವ್ಯಾವ ಥರ ಟ್ರೈನ್ ಇನ್ವೆಂಟ್ ಆಯಿತು, ಅಂದರೆ ಓಲ್ಡ್ ಟ್ರೈನ್ಸ್ಗಳು ಹೆಂಗಿತ್ತು ಅದ್ರ ಬಗ್ಗೆ ಎಲ್ಲ ಅಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅದಲ್ಲದೆ ಒಳ್ಳೆ ಗಾರ್ಡನ್ ಇದೆ, ಪ್ಲೇ ಏರಿಯಾ ಇದೆ, ಮತ್ತು ಊಟ ತಿಂಡಿಗೂ ಅಲ್ಲಿ ಒಳ್ಳೆ ಕ್ಯಾಂಟೀನ್ ಇದೆ. ಸ್ಪೆಷಲಿ ರೈಲ್ವೆ ಕ್ಯಾಂಟೀನ್ ಅಂದರೆ ಟ್ರೈನ್ ಬೋಗಿ ಶೇಪಲ್ಲೇ ಇದೆ, ತುಂಬ ಚೆನ್ನಾಗಿದೆ. ನಿಮ್ಮ ಮುಂದೆ ವಿಡಿಯೋಲಿ ತೋರಿಸ್ತೀನಿ. ಮತ್ತು ಗಾರ್ಡನ್ ಇದೆ, ಸೊ ಕೂಲಾಗಿರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ನಾವು ನನ್ನ ಮಗಳಿಗೆ ಇಷ್ಟ ಆಗುತ್ತೆ, ಮತ್ತು ನನ್ನ ತಂಗಿನೂ ನೋಡಿರಲಿಲ್ಲಲ್ಲ, ಅದಕ್ಕೋಸ್ಕರ ನಾವು ಫಸ್ಟ್ ಇದನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಲ್ಲಿ ನೋಡಿದ್ರೆಲ್ಲ ಎಂಟ್ರೆನ್ಸಲ್ಲಿ ತುಂಬ ಮಕ್ಕಳುಗಳಿದ್ರು. ಅಲ್ಲಿ ವರ್ಲ್ಡ್ ಹೆರಿಟೇಜ್ ಡೇ ಅಂತ ಏನೋ ಒಂದು ಸೆಲೆಬ್ರೇಟ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ಸ್ಕೂಲಿಂದ ಮಕ್ಕಳುಗಳು ಬಂದಿದ್ದರು. ಸೊ ಆವತ್ತಂದ್ರೂ ಫುಲ್ ಮ್ಯೂಸಿಯಮಲ್ಲಿ ಬರೀ ಮಕ್ಕಳು, ಟೀಚರ್ಸು, ಪೇರೆಂಟ್ಸು ಇವರೇ ಇದ್ದರು. ಇಲ್ಲಿ ನೋಡ್ಬೋದು, ನನ್ನ ಮಗಳಿಗೆ ಒಂದು ಫೋಟೋ ತೆಗೆಯೋಣ ಅಂತ ನೋಡೋ ಅಷ್ಟರಲ್ಲಿ ಬೇರೆ ಮಕ್ಕಳು ಬಂದು ಕೂತ್ಕೊಂಡ್ರು. ಅವಳಿಗೆ ಎದ್ದೇಳಕ್ಕೆ ಕೇಳ್ತಾ ಇಲ್ಲ, ಅವ್ರಿಗೆ ಫೋಟೋ ತೆಗೀಲಿ ಅಂತ ಹೇಳಿದರೆ ಇಲ್ಲ ನಾನು ಕೂತ್ಕೊಳ್ತೀನಿ ಅಂತ ಹೇಳ್ತಾ ಇದ್ಲು. ಹಂಗೋ ಹಿಂಗೋ ಮಾಡಿ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಕಡೆ ಮಕ್ಕಳು, ನಾನು ನಿಮಗೆ ಹೇಳ್ದಂಗೆ ಕೆಲವು ಮಕ್ಕಳು ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು, ಕೆಲವರು ಅವ್ರ ಜೊತೆ ಹಾಗೆ ತಂಗಿನೋ ಅವರೆಲ್ಲ ಬಂದಿದ್ದರು. ನಾನು ನಿಮ್ಗೆ ಹೇಳ್ದಲ್ಲ ಟ್ರೈನ್ ಹೇಗೆ ಡೆವಲಪ್ ಆಯಿತು ಅಂದರೆ ಸ್ಟೇಜ್ ಬೈ ಸ್ಟೇಜ್ ಅದ್ರ ಬಗ್ಗೆ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಒಳ್ಳೆ ಅಟ್ರ್ಯಾಕ್ಷನ್ ಏನಪ್ಪ ಇಲ್ಲಿ ಅಂದರೆ ಟಾಯ್ ಟ್ರೈನ್. ನನಗಂತೂ ತುಂಬ ಇಷ್ಟ. ಡೆಫಿನೆಟ್ಲಿ ಮಕ್ಳಿಗಂತೂ ಅದು ತುಂಬಾ ಇಷ್ಟ ಆಗುತ್ತೆ. ನಾನು ಇಷ್ಟು ದೊಡ್ಡವಳಾದ್ರೇ ಟಾಯ್ ಟ್ರೈನ್ ತುಂಬ ಇಷ್ಟಪಡ್ತೀನಿ. ನಾನು ಎಲ್ಲೇ ಹೋಗಲಿ, ಊಟಿಲಾಗಲಿ ಇಲ್ಲಾಗಲಿ, ಈವನ್ ಬ್ಯಾಂಗ್ಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಚಿಲ್ಡ್ರನ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಟಾಯ್ ಟ್ರೈನ್ ವಿ ಮಸ್ಟ್ ಎಂಜಾಯ್ ಇಟ್. ಅಂದರೆ ನಾವಂತರೂ ಹತ್ತೀವಿ ಅದರಲ್ಲಿ. ಬಟ್ ಇಲ್ಲಿ ನಮಗೇನು ಲಕ್ಕಿ ಅಂದರೆ ವರ್ಲ್ಡ್ ಹೆರಿಟೇಜ್ ಡೇ ಆಗಿರೋದ್ರಿಂದ ನೋ ಎಂಟ್ರೆನ್ಸ್ ಫೀಸ್, ನೋ ಟಾಯ್ ಟ್ರೈನ್ ಫೀಸ್ ಇತ್ತು. ಸೊ ಎಷ್ಟು ರೌಂಡ್ ಆದರೂ ಹೋಗ್ಬೋದಿತ್ತು, ಎಷ್ಟಾದರೂ ಆಟ ಆಡ್ಬೋದಿತ್ತು. ಯೂಶ್ವಲಿ 50 ರೂಪೀಸ್ ಎಂಟ್ರಿ ಫೀಸ್ ಇರುತ್ತೆ. ಟಿಕೆಟ್ ತೊಗೊಂಡ್ರೆ ಐ ಥಿಂಕ್ ಅದರಲ್ಲೇ ಟ್ರೈನ್ 1 ರೌಂಡ್ ಟಾಯ್ ಟ್ರೈನಲ್ಲಿ ನೀವು ಆಟ ಆಡ್ಬೋದು. ಬಟ್ ಇವತ್ತು ನಮಗೆ ಫ್ರೀ ಇತ್ತು, ಬಿಕಾಸ್ ಆಫ್ ವರ್ಲ್ಡ್ ಹೆರಿಟೇಜ್ ಡೇ ಸೆಲೆಬ್ರೇಷನ್ ಇತ್ತಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, 1 ರೌಂಡ್ ಹೋಗ್ತಾ ಇದೆ ಟಾಯ್ ಟ್ರೈನು. ಬಟ್ ನನ್ನ ಮಗಳು ನಾನು ಹತ್ತಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ಲು. ಹಂಗೋ ಹಿಂಗೋ ಅವಳಿಗೆ ಸ್ವಲ್ಪ ಡೈವರ್ಟ್ ಮಾಡಿ ಅದು 1 ರೌಂಡ್ ಅಂದರೆ ಈ 2 ರೌಂಡ್ಸ್ ಹಾಕ್ತಾರೆ. ಸೊ ಫಸ್ಟ್ ಕೂತ್ಕೊಂಡಿರ್ತಾರಲ್ವ, ಅವರಿಗೆ 2 ರೌಂಡ್ಸ್ ಹಾಕೋವರೆಗೂ ನಾವು ಆಚೆ ಈಚೆ ನೋಡ್ತಾ ಇದ್ವಿ. ಸೊ ಇಟ್ಸ್ ಡಿಫ್ರೆಂಟ್, ಅಂದರೆ ಚೆನ್ನಾಗಿತ್ತು ಟ್ರೈನ್ ಜರ್ನಿ ಮಾತ್ರ. ಅಂದರೆ ನನ್ನ ಮಗಳಿಗೆ ಹೇಗೆ ಅನ್ನಿಸ್ತು ಅಂದರೆ, ನಾವು ದೊಡ್ಡ ಟ್ರೈನಲ್ಲಿ ಬಂದ್ವಲ್ಲ, ಇದು ಅದೇ ಟ್ರೈನ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಟ್ರೈನ್ ಅಂದರೆ ಅವಳಿಗೆ ಒಂಥರ ಹ್ಯಾಪಿ ಟ್ರೈನ್ ಅಂತ ಒಂದು ಕಾರ್ಟೂನ್ದು ಇದು ಬರುತ್ತಲ್ವ ಮಕ್ಕಳದೆಲ್ಲ. ಸೊ ಅದು ಹಾಡ್ತಾ ಇರ್ತಾಳೆ ಅವಳು ಟ್ರೈನ್ ಬಂದ ತಕ್ಷಣ. ಸೊ ಅವಳಿಗೂ ಸಹ ನನ್ನ ಥರನೇ ಟ್ರೈನ್ ಅಂದರೆ ತುಂಬ ಇಷ್ಟ. ಸೊ ಪ್ರೀವಿಯಸ್ ಅವ್ರದ್ದು 2 ರೌಂಡ್ ಆದ ತಕ್ಷಣ ನಾವು ಕೂತ್ಕೊಂಡ್ವಿ. ಇಲ್ಲಿ ನೋಡ್ತಾ ಇದ್ರೆ ನನ್ನ ತಂಗಿ, ನನ್ನ ಮಗಳು, ನಮ್ಮ ಮನೆಯವರೆಲ್ಲ ಕೂತ್ಕೊಂಡಿದ್ದಾರೆ. ನಾನು ಅವ್ರದ್ದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇವಾಗ ನಮ್ಮ ಟ್ರೈನ್ ಹೊರಡ್ತು. ಸೊ ಎಲ್ಲರಿಗೂ ಅಂದರೆ ಒಂದು ಸೆಟ್ ಆಫ್ ಪೀಪಲ್ ಕೂತ್ಕೊಂಡ ತಕ್ಷಣ 2 ರೌಂಡ್ಸ್, ಅದೇನು ಗಾರ್ಡನ್ ಇದು ಸರೌಂಡಿಂಗ್ 2 ರೌಂಡ್ಸ್ ಹಾಕ್ತಾರೆ. ಐ ಥಿಂಕ್ 10 ಮಿನಿಟ್ಸ್ ಆಗುತ್ತೆ ಟೋಟಲ್ 2 ರೌಂಡ್ಸಿಗೆ. ಸೊ 10 ಮಿನಿಟ್ಸ್ ಆದ ತಕ್ಷಣ ನೆಕ್ಸ್ಟ್ ಬ್ಯಾಚ್. ಬಟ್ ಎಷ್ಟು ಸರಿ ಸಹ ಆಟ ಆಡ್ಬೋದು, ಅದಕ್ಕೇನು ಲಿಮಿಟೇಷನ್ ಅಂತ ಏನು ಇರಲಿಲ್ಲ. ಇವತ್ತು ನಾವು ಸಹ 2 ಸರಿ ಕೂತ್ಕೊಂಡ್ವಿ. ಇವಾಗ ನಾನು ಕೂತ್ಕೊಂಡೆ. ಸೊ ನಂದು ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ. ಹಾಗೆ ಟ್ರೈನ್ ಜರ್ನಿ, ಟಾಯ್ ಟ್ರೈನ್ ಜರ್ನಿ ಎಂಜಾಯ್ ಮಾಡಿಕೊಂಡು ನನ್ನ ಮಗಳನ್ನ ಎಲ್ಲ ಕಡೆ ಆಟ ಆಡಿಸಿ, ಅವಳಂದ್ರೂ ಈ ಟ್ರೈನ್ ಬಿಟ್ಟು ಇಳಿಯೋಕ್ಕೆ ರೆಡಿ ಇಲ್ಲ ನಾನು ಇನ್ನೊಂದು ರೌಂಡ್ ಹೋಗ್ತೀನಿ, 2 ರೌಂಡ್ ಹಾಕ್ಸಿದ್ರು 2 ಸರಿ ಕರ್ಕೊಂಡೋದ್ರೂ ಇಲ್ಲ ನಾನು ಇನ್ನೊಂದು ರೌಂಡ್ ಹೋಗ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ದಂಗೆ ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ಪ್ಯಾಲೇಸು ಅದು ಇದು ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ, ಇಲ್ಲ ಅಂತಲ್ಲ. ಬಟ್ ನೀವೇನಾದರೂ ಚಿಲ್ಡ್ರನ್ಸ್ ಮಕ್ಕಳ ಜೊತೆ ಮೈಸೂರು ಟ್ರಿಪ್ ಮಾಡ್ತಾಯಿದ್ರೆ ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಅಫೋರ್ಡೆಬಲ್, ತುಂಬ ನೈಸ್, ಮತ್ತು ಚಿಲ್ಡ್ರನ್ ಫ್ರೆಂಡ್ಲಿ ಆಗಿದೆ. ಪ್ಲೇ ಏರಿಯಾ ಇದೆ, ಮಕ್ಕಳಂತರೂ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಇಲ್ಲಿ ಒಂದು ಸರಿ ಕರ್ಕೊಂಡೋಗಿ.
ಹಾಗೆ ಇಲ್ಲಿ ತುಂಬ ಅಂದರೆ ಆಟ ಆಡೋಕ್ಕೂ ಮಕ್ಕಳಿಗೆ ತುಂಬ ಪ್ಲೇ ಏರಿಯಾ ಎಲ್ಲ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು, ನಾವಿಲ್ಲಿ ಆಲ್ಮೋಸ್ಟ್ ನಮ್ಮದೇನು ಟಾಯ್ ಟ್ರೈನ್ ರೌಂಡ್ಸ್ ಇತ್ತು ಅದನ್ನೆಲ್ಲ ಮುಗಿಸಿ ಸುಮ್ಮನೆ ಹೀಗೆ ಆಚೆ ಈಚೆ ನೋಡ್ತಾ ಇದ್ವಿ. ನೆಕ್ಸ್ಟ್ ಅದು ಮೂವ್ ಆಗ್ತಾಯಿತ್ತು. ಅದು ನನ್ನ ಮಗಳು ಮಾತ್ರ ನಾವು ಅದನ್ನೇ ನೋಡ್ಕೊಂಡಿಲ್ಲ, ಅಂದರೆ ಅವಳು ಬೇರೆ ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಸೊ ನಾವು 10:30ಗೆ ರೀಚ್ ಆಗಿರೋದ್ರಿಂದ ನಮಗೆ ಸ್ವಲ್ಪ ಒಂದು ಹೊಟ್ಟೆ ಹಸ್ವಾಗಕ್ಕೆ ಸ್ಟಾರ್ಟ್ ಆಯಿತು, ಒಂದು 11:30 ಅಷ್ಟೊತ್ತಿಗೆ. ಸೊ ಇಲ್ಲಿ ರೈಲ್ ಕೋಚ್ ಕೆಫೆ ಅಂತ ಒಂದಿದೆ, ಅಂದರೆ ಟ್ರೈನ್ ಬೋಗಿಯನ್ನೇ ಒಂದು ಕೆಫೆ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಒಳಗೂ ಸಹ ಫುಲ್ ಕೂಲಾಗಿ AC ಇದೆ. ಮತ್ತು ಕೆಲವು ವೆರೈಟಿ ಬ್ರೇಕ್ಫಾಸ್ಟ್ ತಿಂಡಿಗಳು ಅಂದರೆ ಸ್ನ್ಯಾಕ್ಸ್ಗಳೆಲ್ಲ ಸಿಗುತ್ತೆ, ಜ್ಯೂಸು ಸ್ನ್ಯಾಕ್ಸ್ಗಳೆಲ್ಲ ಸಿಗುತ್ತೆ, ಫ್ರೆಂಚ್ ಫ್ರೈಸು, ಸ್ಯಾಂಡ್ವಿಚ್, ಮಿಲ್ಕ್ ಶೇಕ್ಸ್, ಫ್ರೈಸ್, ಅದೆಲ್ಲ ತುಂಬ ವೆರೈಟಿ ಇದೆ. ಸೊ ನಾವು ಸಹ ನನ್ನ ಮಗಳಿಗೆ ಅದು ನೋಡಿದ ತಕ್ಷಣ ಅಲ್ಲಿ ಹೋಗೋಣ ಅಂತ ಹೇಳಿದ್ಲು. ಹೆಂಗೂ ನಮಗೂ ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು. ಸೊ ನಾವು ಸಹ ಬಂದ್ವಿ. ನೋಡ್ತಾ ಇದ್ದೀರಲ್ಲ ಒಳಗಡೆ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಹೋಟೆಲ್ ರೀತಿಯಲ್ಲಿ ಮಾಡಿದೆ, ಅಂದರೆ ಒಂದು ಸ್ಟಾರ್ ಹೋಟೆಲ್ ರೀತಿಯಲ್ಲೇ ಇಂಟೀರಿಯರ್ಸ್ ಮಾಡಿದ್ದಾರೆ. ಫುಲ್ AC ಇದೆ, ಫ್ಯಾನ್ಸ್ ಇದೆ, ಮತ್ತು ಕೂತ್ಕೊಳ್ಳೋಕ್ಕೂ ನೀಟಾಗಿರೋ ಚೇರ್ಗಳಿದೆ. ಹಾಗೆಯೇ ಒಂದು ತುಂಬ ದೊಡ್ಡದೇನಿಲ್ಲ, ಒಂದು ಬೋಗಿ ಸೈಜ್ದೇನೋ ಇದೆ. ಸೊ ಬಟ್ ಅದರಲ್ಲೇ ಒಂದು 4 to 5 ಟೇಬಲ್ಸ್ ಹಾಕಿದ್ದಾರೆ. ಇಟ್ಸ್ ನಾಟ್ ಟೂ ಕಂಜೆಸ್ಟೆಡ್, ಅಷ್ಟೊಂದೇನು ಕಂಜೆಸ್ಟೆಡ್ ಸಹ ಇಲ್ಲ, ಚೆನ್ನಾಗಿದೆ. ಸೊ ನಾವು ಪ್ರೀವಿಯಸ್ ಟೈಮ್ ಬಂದಾಗ್ಲೂ ಇಲ್ಲಿ ಬಂದಿದ್ವಿ. ಸೊ ತುಂಬ ಇಷ್ಟ ಆಗಿತ್ತು ನನ್ನ ಮಗಳಿಗೆ ಇಲ್ಲಿ, ಅಂದರೆ ಅವಳಿಗೊಂಥರ ಇದೇನಿದು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಫೀಲ್ ಆಗುತ್ತೆ. ಅವಳಂದರೆ ಆಚೆ ಈಚೆ ಓಡಾಡ್ಕೊಂಡಿದ್ಲು. ಮತ್ತು ಅಲ್ಲೇ ನಾವು ಫುಡ್ಡೆಲ್ಲ ಆರ್ಡರ್ ಮಾಡಿದ್ವಿ, ಲೈಕ್ ಸ್ಯಾಂಡ್ವಿಚ್ಚು, ಮಿಲ್ಕ್ ಶೇಕು, ಆಮೇಲೆ ಏನೋ ಲೆಮನ್ ಸೋಡಾ, ಏನೇನೋ ಆರ್ಡ್ರ್ ಮಾಡ್ತಾಯಿದ್ದಾರೆ. ನಮ್ಮ ಮನೆಯವರು ಇಲ್ಲಿ ಆರ್ಡ್ರ್ ಮಾಡ್ತಾಯಿದ್ದಾರೆ ನಮಗೋಸ್ಕರ. ಆರ್ಡ್ರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಅಂದರೆ ಸ್ವಲ್ಪ ಆಚೆ ಈಚೆ ಓಡಾಡಿದ್ವಲ್ಲ, ಸೊ ಅವಳಿಗೂ ಹಸಿವಾಗಿತ್ತು ಅಂತ ಸ್ಯಾಂಡ್ವಿಚ್ ತಿನ್ನಿಸ್ಕೊಂಡು ಜ್ಯೂಸ್ ಕುಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂದರೆ ಹೊರಗಿಂತ ಇಲ್ಲಿ ಅಂದರೆ AC ಇದೆಲ್ಲ ತುಂಬ ಕೂಲಾಗಿತ್ತು, ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ನಾವಂತರೂ ಇಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ನೀವು ಹೋಗಿದ್ರೆ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಇಲ್ಲಿ ತುಂಬ ಅಂದರೆ ಟ್ರೈನ್ ಹೇಗೆ ಡೆವಲಪ್ ಆಯಿತು ಸ್ಟೇಜ್ ಬೈ ಸ್ಟೇಜ್, ಅಂದರೆ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ, ಆಮೇಲೆ ಮೀಟರ್ ಗೇಜ್ ಟ್ರೈನ್ಗಳು ಹೇಗಿತ್ತು, ಬ್ರಾಡ್ ಗೇಜ್ ಟ್ರೈನ್ಗಳು ಹೇಗಾಗಿದೆ, ಟ್ರೈನ್ ಇಂಟೀರಿಯರ್ಸ್ ಹೇಗಿತ್ತು, ತುಂಬ ಮಾಡೆಲ್ಸ್ಗಳಿದೆ ಇಲ್ಲಿ ನೋಡ್ಬೋದು. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ, ನಮಗೂ ಒಂದು ನಾಲೆಜ್, ಅಂದರೆ ನಾವು ಈಗಿನ ಜನ್ರೇಷನ್ನಲ್ಲಿರೋ ಟ್ರೈನ್ಗಳನ್ನ ನೋಡಿದ್ದೀವಲ್ವಾ. ಸೊ ಹಳೆ ಟ್ರೈನ್ಗಳು ಹೇಗಿತ್ತು ಅದ್ರ ಬಗ್ಗೆ ಎಲ್ಲ ಇಲ್ಲಿ ಮಾಡೆಲ್ಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನಮಗೂ ಒಂದು ಜನರಲ್ ನಾಲೆಜ್ ಥರ ಆಗುತ್ತೆ. ಮತ್ತು ತುಂಬ ಫೋಟೋಜೆನಿಕ್, ಅಂದರೆ ತುಂಬ ಚೆನ್ನಾಗಿದೆ ಸೀನರಿ ಎಲ್ಲ. ತುಂಬ ಜನ ಫೋಟೋಶೂಟ್ ಥರನೂ ಮಾಡ್ಕೊಳ್ತಾಯಿದ್ರು ಮೊಬೈಲ್ಗಳಲ್ಲೇ. ನನ್ನ ತಂಗಿನೂ ಹೇಳಿದ್ಲು, ಫೋಟೋಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಅಲ್ಲ ಈ ಪ್ಲೇಸು, ನಾವು ಫೋಟೋಶೂಟ್ ಮಾಡಬೇಕಿಲ್ಲ ಒಂದು ಸರಿ ಬಂದು ಅಂತ ಹಾಗೆ ಹೇಳ್ತಾಯಿದ್ಲು. ನಾನು ಹಾಗೆ ತಮಾಷೆ ಮಾಡಿದೆ, ಆಯಿತು ನಿನ್ನ ಮದುವೆ ಫೋಟೋಶೂಟ್ ಇಲ್ಲೇ ಮಾಡು ಅಂತ ಅವಳಿಗೆ ತಮಾಷೆ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಫೈನಲಿ ನಮ್ಮದು ಚೆಕ್-ಇನ್ ಟೈಮ್ ಆಯಿತು ಹೋಟೆಲ್ಗೆ. ಸೊ ಹೋಟೆಲಿಗೆ ಬಂದ್ವಿ. ಇಲ್ಲ ನಾನು ರೂಮ್ ಟೂರ್ ಅಂತ ಏನು ಮಾಡಲಿಲ್ಲ, ಅಂದರೆ ವಿ ಹ್ಯಾವ್ ಟು ರಶ್ ಟು ನೆಕ್ಸ್ಟ್ ಡೆಸ್ಟಿನೇಷನ್. ಅಂದರೆ ತುಂಬ ಬಿಸಿಲಾಗ್ಬಿಡುತ್ತೆ, ಬಿಸಿಲಲ್ಲಿ ಓಡಾಡೋದು ಬೇಡ ಅಂತ ಆದಷ್ಟು ನಾವು ಬೇಗ ರೆಡಿಯಾಗಿ ಹೊರಟ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಐಕಾನಿಕ್ ಮೊನೊಮೆಂಟ್ ಅಂತಲೇ ಹೇಳ್ಬೋದು. ಮೈಸೂರಲ್ಲಿರೋರಿಗೆ ಮತ್ತು ಮೈಸೂರು ವಿಸಿಟ್ ಮಾಡಿದವ್ರಿಗೇ ಗೊತ್ತು. ಅದಾದಮೇಲೆ ನಾವು ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಆಗಿ ಬಂದಿದ್ದು ಸ್ಯಾಂಡ್ ಮ್ಯೂಸಿಯಮ್ಗೆ. ಸ್ಯಾಂಡ್ ಮ್ಯೂಸಿಯಮ್ ಏನು ಅಷ್ಟೊಂದೇನು ದೊಡ್ಡದಿಲ್ಲ, ಬಟ್ ಒಂದು 10-15 ಮಿನಿಟ್ಸ್, ಅಂದರೆ ಆರ್ಟ್ ಇಷ್ಟಪಡೋರು, ಆರ್ಟ್ ಆ್ಯಂಡ್ ಕಲ್ಚರ್ ಇಷ್ಟಪಡೋರಿಗೆ ಇದು ತುಂಬ ಇಷ್ಟ ಆಗುತ್ತೆ. ನಮಗೆ ಅಂಥ ಅಷ್ಟೊಂದೇನು, ನನಗೆ ಪರ್ಸ್ನಲಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ, ಬಟ್ ಇಟ್ಸ್ ಓಕೆ, ವಿ ಕ್ಯಾನ್ ಸಿ, ಬಟ್ ಇಟ್ ವೋಂಟ್ ಟೇಕ್ ಮಚ್ ಟೈಮ್. ಒಂದು ಹಾಫ್ ಆನ್ ಅವರ್ ಒಳಗಡೆ ನೀವು ನೋಡ್ಕೊಂಡು ಬರ್ಬೋದು. ಇಲ್ಲೂ ಸಹ ಎಂಟ್ರಿ ಫೀಸ್ ಇರುತ್ತೆ. ಇಲ್ಲ ಐ ಥಿಂಕ್ 60 ರೂಪೀಸ್ ಏನೋ ಪರ್ ಹೆಡ್ ಎಂಟ್ರಿ ಫೀಸ್. ಮಕ್ಕಳಿಗೆಲ್ಲ ಫ್ರೀ. ಎಲ್ಲೇ ಹೋದ್ರೂ 5 years ಓಲ್ಡ್ ಮಕ್ಕಳಿಗೆ, ಅಂದರೆ 5 yearsಯಿಂದ ಕೆಳಗಿರೋ ಮಕ್ಕಳಿಗೆ, ಒಳಗಿನ ಮಕ್ಕಳಿಗೆ ಟಿಕೆಟ್ಸ್ಗಳೇನಿರಲ್ಲ ಎಲ್ಲ ಕಡೆ. ಬಟ್ ಆರ್ಟ್ಸ್ ಚೆನ್ನಾಗಿತ್ತು. ಅಂದರೆ ನಾವು ಹೇಗೆ ಈಕೋ ಫ್ರೆಂಡ್ಲಿ ಗಣೇಶನ ಮಾಡಬೇಕು ಅಂದರೆ ಮಣ್ಣಲ್ಲೂ ಮಾಡ್ಬೋದು, ಅಂದರೆ ಸ್ಯಾಂಡಲ್ಲಿ ಸಹ ಮಾಡ್ಬೋದು. ಇದು ಸ್ಯಾಂಡ್ ಅಂದರೆ ತುಂಬ ಸಮುದ್ರದ ಸ್ಯಾಂಡ್ ಅಲ್ಲ ಇದು, ಇಟ್ ಈಸ್ ಲೈಕ್ ಸ್ಯಾಂಡ್ ಮಿಕ್ಸ್ಡ್ ಕ್ಲೇ ಅಂತ ಹೇಳ್ಬೋದು, ಮರಳು ಮಿಶ್ರಿತ ಮಣ್ಣು ಅಂತ ಹೇಳ್ಬೋದು. ಬಟ್ ಚೆನ್ನಾಗಿತ್ತು ಎಲ್ಲ ಮಾಡಿದ್ದೆಲ್ಲ. ಬಟ್ ತುಂಬ ಬಿಸಿಲಿತ್ತು, ಮತ್ತು ಮೇಲೆ ಶೀಟ್ ಇರೋದ್ರಿಂದ ನಮಗೆ ತುಂಬ ಶೆಕೆ ಆಗ್ತಾಯಿತ್ತಲ್ಲಿ. ಅದೊಂದು ಹೇಳಬೇಕು, ನಾನು ಅಂದ್ಕೊಂಡೆ ಬ್ಯಾಂಗ್ಳೂರ್ಗಿಂತ ಮೈಸೂರಲ್ಲಿ ತುಂಬ ಅಂದರೆ ಕೂಲಾಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದೆ. ಬಿಕಾಸ್ ನಾನು ಈ ಟೈಮಲ್ಲಿ, ಸಮ್ಮರ್ ಟೈಮಲ್ಲಿ, ಏಪ್ರಿಲ್ ಮೇ ಟೈಮಲ್ಲಿ ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ ಮುಂಚೆ.
ಬಟ್ ಅನ್ಫಾರ್ಚುನೇಟ್ಲಿ ತುಂಬ ಬಿಸಿಲಿತ್ತು, ತುಂಬ ಅಂದರೆ ಸೆಕೆ ಆಗ್ತಾಯಿತ್ತು. ಬಟ್ ತುಂಬ ಚೆನ್ನಾಗಿತ್ತು ಒಳಗಡೆ ಎಲ್ಲ, ಅಂದರೆ ಈ ಥರ ಫೋಟೋ ಬೂತ್ ಥರ ಮತ್ತು ಸೈಕಲ್ಲು ಆ ಥರ ಇಂಥ ಪಾಟ್ಸ್ಗಳು, ಅಂದರೆ ಈ ಫೋಟೋ ಬೂತ್ ಥರ ಇದೊಂದು ಚೆನ್ನಾಗಿತ್ತು ಫೋಟೋ ತೆಗಿಯೋಕ್ಕೆ ಎಲ್ಲ. ನಾವು ಸಹ ಸ್ವಲ್ಪ ಇಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ನನ್ನ ಮಗಳು ನೋಡಿದ್ರೆ ಅದೊಂದು ನಾನು ಸೈಕಲಲ್ಲೂ ಕೂತ್ಕೊಳ್ತೀನಿ ಆ ಥರ ಅಂತ ಹಠ ಮಾಡ್ತಾಯಿದ್ಲು. ಇಲ್ಲಿ ಎಲ್ಲ ಥರ ಅಂದರೆ ಕೆಲವು ಸ್ಯಾಂಡ್ ಸ್ಕ್ರಿಪ್ಟ್ ಅಂದರೆ ಇದನ್ನು ಮಾಡಿದ್ದಾರೆ ಏನರು, ಅಂದರೆ ಹಳೆ ಕಾಲದಲ್ಲಿ ಅಥವಾ ಶಿಲಾಯುಗದಲ್ಲೆಲ್ಲ ಹೆಂಗಿತ್ತು, ಆಮೇಲೆ ಇವರೆಲ್ಲ ಶಿಲಾಯುಗದ ಕಾಲದಲ್ಲಿ ಜನರುಗಳು ಹೇಗಿದ್ದರು ಅದ್ರ ಬಗ್ಗೆ, ಆಮೇಲೆ ದೇವರು ಲೈಕ್ ಎಂಟ್ರೆನ್ಸಿಗೆ ಬಂದ ತಕ್ಷಣ ಗಣೇಶ, ಆ ಥರ ಡಿಫ್ರೆಂಟ್ ಆಗಿರೋ ಒಂದು ಆರ್ಟ್ನ ಇಲ್ಲಿ ಬಿಡಿಸಿದ್ದಾರೆ. ಸೊ ಅದೇ ಆರ್ಟ್ ಇಷ್ಟ ಆಗೋರಿಗೆ ಮಾತ್ರ ಇದು ತುಂಬ ಇಷ್ಟ ಆಗುತ್ತೆ. ಸೊ ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲೊಂದಿದೆ ಏನೋ ಇಸ್ಲಾಮಿಕ್ ಕಲ್ಚರ್ದು, ಅಂದರೆ ತುಂಬ ಡಿಫ್ರೆಂಟ್, ಒಂದು 4 to 5 ಆರ್ಟ್ ಪೀಸಸ್ ಇಲ್ಲಿ ಇದು ಮಾಡಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಮಕ್ಕಳಿಗೆ ಇಷ್ಟ ಆಗೋದು ಲೈಕ್ ಡಿಸ್ನಿಲ್ಯಾಂಡ್ ಅಲ್ಲಿದು ಹೇಗಿದೆ ಅನ್ನೋದನ್ನು ಇಲ್ಲಿ ಇದು ಮಾಡಿದ್ದಾರೆ. ಈ ಗೌರಿ ಅನ್ನೋರು ಅವರು ಓನಾಗಿ ಈ ಆರ್ಟ್ನ ಇಲ್ಲಿ ಇದು ಮಾಡಿ ಮತ್ತು ಜನರಿಗೆ ಅಂದರೆ ಪಬ್ಲಿಕ್ಕಿಗೆ ನೋಡೋ ಥರ ಎಕ್ಸಿಬಿಷನ್ ಥರ, ಅಂದರೆ ಮ್ಯೂಸಿಯಂ ಥರ ಮಾಡಿಟ್ಟಿದ್ದಾರೆ. ಬಟ್ ಪರವಾಗಿಲ್ಲ, ನೋಡ್ಬೋದು, ಒಂದು ಹಾಫ್ ಆನ್ ಅವರ್ ಬಂದು ನೋಡ್ಬೋದು ಆನ್ ದ ವೇ. ಇದು ಇರೋದು ಎಲ್ಲಿ ಅಂದರೆ ಮ್ಯೂಸಿಯಂ ಅಥವಾ ರೈಲ್ವೆ ಸ್ಟೇಷನಿಂದ ಅರೌಂಡ್ 2 ಕಿಲೋಮೀಟರ್ ದೂರ ಇದೆ. ಆನ್ ದ ವೇ ಚಾಮುಂಡಿ ಹಿಲ್ಸ್ ಹೋಗೋ ದಾರಿಯಲ್ಲೇ ಇದೆ, ಲೆಫ್ಟ್ ಸೈಡಲ್ಲಿ ಬರುತ್ತೆ. ಇನ್ ಕೇಸ್ ನೀವು ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ಚಾಮುಂಡಿ ಹಿಲ್ಸ್ಗೆ ಹೋಗೋ ಆನ್ ದ ವೇ ಅಂದರೆ ನೀವು ಜಸ್ಟ್ ಒಂದು ಹಾಫ್ ಆನ್ ಅವರ್ ನಿಲ್ಲಿಸಿ ನೋಡ್ಕೊಂಡು ಹೋಗ್ಬೋದು. ಟಿಕೆಟ್ಸ್ ಆಫರ್ಡೆಬಲ್ ಇದೆ, 60 rupees ಪರ್ ಹೆಡ್ ಏನೋ ಇದೆ. ಅಲ್ಲಿ ನನಗೇನು ಅನಿಸಿದೆ ಅಂದರೆ ಓಕೆ, ಆ ಆರ್ಟ್ ಆ್ಯಂಡ್ ಕಲ್ಚರ್ ಇದಕ್ಕಿಂತ ಸ್ಯಾಂಡ್ ಆರ್ಟ್ಗಿಂತ ಜಾಸ್ತಿ ಇಲ್ಲಿ ಶಾಪಿಂಗ್ ಅಂಗಡಿಗಳೇ ಜಾಸ್ತಿ ಇದ್ದದ್ದು. ಜನಗಳು ಸಹ ಅದೇ, ಅಂದರೆ ಬಿಸಿಲಿರೋದ್ರಿಂದ ದೇ ವರ್ ನಾಟ್ ಟು ಎಂಜಾಯಿಂಗ್ ದಟ್ ಆರ್ಟ್. ಇನ್ಸ್ಟೆಡ್ ಅಂದರೆ ಎಲ್ಲರೂ ಅದು ಇದು ತೊಗೊಳ್ಳೋದು. ನಮಗೂ ಸಹ ಹಾಗೇನಲ್ವ, ಆಚೆ ಹೋದರೆ ಈ ಜಾತ್ರೆಗಳಲ್ಲಿ ಆಮೇಲೆ ಎಕ್ಸಿಬಿಷನ್ಗಳಲ್ಲಿ ಈ ಆಟಿಕೆ ಸಾಮಾನು ತೊಗೊಳ್ಳೋದು, ಅದು ತೊಗೊಳ್ಳೋದು ತುಂಬ ಇಷ್ಟ ಆಗುತ್ತೆ. ಸೊ ನನ್ನ ಮಗಳಿಗೂ ನಂಗೆ ಅದು ಬೇಕು ಇದು ಬೇಕು, ಶಿ ಈಸ್ ಲೈಕ್ ದ್ಯಾಟ್ ಆಲ್ವೇಸ್ ಅಂತ ಇದ್ಲು. ಸೊ ಹಾಗೆ ನಾವು ಸಹ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅವಳಿಗೆ ಎಲ್ಲೇ ಹೋದರೂ ಫಸ್ಟ್ ಗಾಗಲ್ ತೊಗೊಂಡ್ಬಿಡ್ಬೇಕು, ಸ್ಪೆಕ್ಟ್ಗಳು. ಅಂದರೆ ಆಲ್ಮೋಸ್ಟ್ ಈ ಏಜಿಗೆ ಅವಳ ಹತ್ರ 2 ರಿಂದ 3 ಇದೆ ಸನ್ ಗ್ಲಾಸಸ್ ಥರ. ಬಟ್ ಸ್ಟಿಲ್ ಅವಳು ಎಲ್ಲೇ ಹೋದರೂ ಫಸ್ಟ್ ಅದನ್ನೇ ಹಾಕ್ಕೊಂಡ್ಬಿಡ್ತಾಳೆ ತಗೊಂಡು. ಅದಕ್ಕೆ ಅದನ್ನ ತೆಗೆಸಿಟ್ಟು ಸುಮ್ಮನೆ ತಮಾಷೆ ಮಾಡಿಕೊಂಡು ಅಲ್ಲಲ್ಲಿ ಏನೇನಿದೆ ತೋರಿಸ್ಕೊಂಡು ಅವಳಿಗೆ ಹೋಗ್ತಾ ಇದ್ವಿ. ಮತ್ತು ಇಲ್ಲೊಂದು ಏನಿದೆ ಅಂದರೆ ಫಿಶ್ ಸ್ಪಾ ಥರ ಇದೆ, ಅಂದರೆ ಯು ಕ್ಯಾನ್ ಡೂ ಲೈಕ್ ಪೆಡಿಕ್ಯೂರ್ ಥರ ಸಮಥಿಂಗ್. ಸೊ ಐ ಥಿಂಕ್ ಅದು 100 rupees ಏನೋ 200 rupees ಇತ್ತು. ಬಟ್ ನಾವೇನು ಇಲ್ಲಿ ಮಾಡಲಿಲ್ಲ. ನಾನು ಪ್ರೀವಿಯಸ್ಲಿ ಒಂದು ಸರಿ ಮಾಡಿದೆ, ಇಟ್ ವಾಸ್ ನೈಸ್. ಯು ಕ್ಯಾನ್ ಟ್ರೈ ಆಲ್ಸೋ. ದಿಸ್ ಸೆಕ್ಷನ್ ಈಸ್ ಮೈ ಫೇವ್ರೆಟ್. ಏನಕ್ಕೆ ಮೈಸೂರಲ್ಲಿ ಇನ್ನೊಂದು ಫೇಮಸ್ ಪ್ಯಾಲೇಸ್ ಮತ್ತು ಮೈಸೂರು ಪಾಕ್ ಬಿಟ್ಟರೆ ಈ ಚನ್ನಪಟ್ಟಣದ್ದು ಮರದ ಗೊಂಬೆಗಳ, ನನಗಂದ್ರೂ ಇದು ತುಂಬ ಇಷ್ಟ ಆಗುತ್ತೆ. ನಾನು ಕೆಲವು ಕಲೆಕ್ಷನ್ ಮಾಡಿದ್ದೀನಿ ಇದ್ರದ್ದು, ಒಂದು 4-5 ಪೀಸಸ್ ಆಲ್ರೆಡಿ ಇದೆ. ಬಟ್ ನನ್ನ ಹೊಸ ಮನೆಯಲ್ಲಿ ಇನ್ನೊಂದು ದೊಡ್ಡದಾಗಿ ಶೋಕೇಸ್ ಮಾಡಿದರೆ ಇನ್ನೊಂದು ಸ್ವಲ್ಪ ಕಲೆಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ಆ್ಯಕ್ಚುಲಿ ಲೈಕ್ ದಸರಾ ಗೊಂಬೆಗಳು ಕೂತ್ಕೊಳಿಸ್ತಾರೆ, ಅಥವಾ ಹೀಗೇ ಡೆಕೋರೇಟಿವ್ ಐಟಮ್ಸ್ ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಸ್ಪೆಷಲಿ ಮರದ್ದು, ಈಕೋ ಫ್ರೆಂಡ್ಲಿ, ಇಟ್ಸ್ ನಾಟ್ ಕೆಮಿಕಲ್ ಆರ್ ಇಟ್ಸ್ ನಾಟ್ ಮೆಟಲ್, ಇದು ಫುಲ್ ಮರದ್ದೇ ಇರುತ್ತೆ. ಈವನ್ ಅದ್ರ ಜೊತೆ ಆಟಿಕೆ ಸಾಮಾನು, ಮಕ್ಕಳುಗಳಿಗೆ ಸಹ ಆಟಿಕೆ ಸಾಮಾನುಗಳನ್ನ ಸಹ ನೀವಿಲ್ಲಿ ತೊಗೊಳ್ಬೋದು. ಅದು ಇನ್ನೊಂದು ಅವ್ರು ಏನು ಹೇಳಿದ್ದು ಅಂದರೆ ಈ ಪೇಂಟ್ಗಳೆಲ್ಲ ಆರ್ಗ್ಯಾನಿಕ್ ಪೇಂಟ್ಗಳು, ಅಂದರೆ ಟಾಡ್ಲರ್ ಏಜ್ ಇರೋ ಮಕ್ಕಳುಗಳಂದರೆ ಏನೇ ಕೊಟ್ಟರು ಬಾಯಲ್ಲಿ ಇಟ್ಕೊಳ್ತಾರಲ್ವ. ಸೊ ಇಲ್ಲಿ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಇದು ಆರ್ಗ್ಯಾನಿಕ್ ಪೇಂಟ್ನ ಯೂಸ್ ಮಾಡಿರ್ತೀವಿ. ಅಂದರೆ ಕೆಲವು ಹೇಳಿದರು ವೆಜಿಟೇಬಲ್ ಪೇಂಟ್ಸ್ ಅಂತಲೂ ಹೇಳಿದರು. ನಂಗೆ ಅಷ್ಟು ಅದ್ರ ಬಗ್ಗೆ ಅರ್ಥ ಆಗಲಿಲ್ಲ. ಬಟ್ ಇಟ್ಸ್ ನಾಟ್ ಹಾರ್ಮ್ಫುಲ್ ಫಾರ್ ಕಿಡ್ಸ್ ಅಂತ ಗೊತ್ತಾಯಿತು. ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ, ಇದೊಂದು ಅಂದರೆ ವಿಸಿಲ್ ಥರ, ನನ್ನ ಮಗಳಿಗೆ ವಿಸಿಲ್ಲು. ಮತ್ತು ಈ ಬೆಕ್ಕಿಂದು ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋಲ್ಲಿ ಹೇಳಿದ್ದೀನಿ. ಈ ಬೆಕ್ಕಿನ ಶೇಪಲ್ಲಿ ಅಥವಾ ಬೆಕ್ಕಿನ ಇದರಲ್ಲಿರೋ ಎಲ್ಲ ಗೊಂಬೆಗಳು ಅವಳಿಗೆ ಇಷ್ಟ. ಇಲ್ಲ ನಂಗೆ ಅದು ಬೇಕೇ ಬೇಕಂತ ಹೇಳಿದ್ಲು. ಸೊ ಅದು ಒಂದು ಕೊಡಿಸ್ದೆ ಅವಳಿಗೆ ನಾನು. ಅದಾದಮೇಲೆ ನಾವೇನಿಲ್ಲಿ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಆಲ್ಮೋಸ್ಟ್ ನಾನು ಪ್ರೀವಿಯಸ್ ಟೈಮ್ ಬಂದಾಗ ಸುಮಾರು ನಾನು ತೊಗೊಂಡು ಹೋಗಿದ್ದೀನಿ, ಲೈಕ್ ಈ ಥರ ಜಿಬ್ರಾ, ಒಂಟೆ ಅದೆಲ್ಲ. ಸೊ ಪಝಲ್ಸು ಗಿಝಲ್ಸ್ ಎಲ್ಲ ಇದೆ. ಸೊ ಮುಂದೆ ಅಂಗಡಿಯಲ್ಲಿ ಬಳೆ ನಂಗೆ ತುಂಬ ಇಷ್ಟ ಅನ್ನಿಸ್ತು. ಅಂದರೆ ತುಂಬ ಯೂನಿಕ್ ಆಗಿತ್ತು, ತುಂಬ ಚೆನ್ನಾಗಿರೋ ಕಲೆಕ್ಷನ್ ಇತ್ತು.
ಸೊ ಹಾಗಾಗಿ ನಾನು ಒಂದು 2 ಪೇರ್ ಬಳೆಗಳನ್ನ ಇಲ್ಲಿ ತೊಗೊಂಡೆ. ಅಂದರೆ ನಾನು ಮೈಸೂರು ಟ್ರಿಪ್ಪಿಗೆ ಅಂತ ಒಂದು 2-3 ಡ್ರೆಸ್ ತೊಗೊಂಡೋಗಿದ್ದಲ್ಲ. ಬಟ್ ನಾನು ಯೂಶ್ವಲಿ ಅಷ್ಟೊಂದೇನು ಬಳೆಗಳನ್ನ ಪ್ರಿಫರ್ ಮಾಡಲ್ಲ. ಸೊ ಬಟ್ ಸ್ಟಿಲ್ ನನಗೆ ಆವತ್ತೇನೋ ನನ್ನ ಡ್ರೆಸ್ ಮ್ಯಾಚಿಂಗ್ ಬಳೆ ತೊಗೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇಲ್ಲಿ ನಾನೊಂದು 2 ಪೇರ್ ಬಳೆ ತೊಗೊಂಡೆ. ಇಟ್ ವಾಸ್ ಕಂಫರ್ಟೇಬಲ್ ಆಲ್ಸೋ. ಬಟ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ. ಇದು ಸಹ ತುಂಬ ಗ್ಲಿಟ್ರಿಯಾಗಿ ತುಂಬ ಅಂದರೆ ಚೆನ್ನಾಗಿತ್ತು, ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ನಾನು ತೊಗೊಂಡಲ್ಲ, ಸೊ ಹಾಗಾಗಿ ನನ್ನ ಮಗಳಿಗೂ ಕೊಡಿಸೋಣ ಅಂತ ನೋಡಿದೆ. ಬಟ್ ಅವಳಿಗೆ ಇದರ್ ತುಂಬ ಸಣ್ಣದಾಗ್ತಾಯಿತ್ತು, ಇಲ್ಲ ತುಂಬ ದೊಡ್ಡದಾಗ್ತಾಯಿತ್ತು. ಸೊ ಹಾಗಾಗಿ ಅವಳಿಗೆ 2-3 ಥರ ಟ್ರೈ ಮಾಡಿ ಬೇಡ ಏನಿಹೋ ಅವಳ ಹತ್ರ ಸಿಲ್ವರ್ದು ಒಂದಿದೆ ಆಲ್ರೆಡಿ ಕಡ ಅಂತ, ಅದೇ ಇರಲಿ ಅಂತ ಅವಳಿಗೇನು ಕೊಡಿಸ್ಲಿಲ್ಲ. ಮುಂದೆ ಬಂದರೆ ನಾನು ಹೇಳಿದ್ನಲ್ಲ, ಈ ಸ್ಯಾಂಡ್ ಮ್ಯೂಸಿಯಮಲ್ಲಿ ಆ ಆರ್ಟ್ ಪೀಸಸ್ಗಿಂತ ಜಾಸ್ತಿ ಇಲ್ಲಿ ಒಂದು ಶಾಪಿಂಗ್ ಮಾಲ್ ಥರನೇ ಇತ್ತು. ಬಟ್ ಇಟ್ಸ್ ಓಕೆ, ಟೂರಿಸ್ಟ್ಗಳಿಗೆ ಅದ್ರ ಜೊತೆ ಇದೂ ತುಂಬ ಇಷ್ಟ ಆಗುತ್ತೆ. ಅಂದರೆ ಟೂರಿಸ್ಟ್ ಬೇರೆ ಕಡೆಯಿಂದ ಬಂದವರಿಗೆ ಇಲ್ಲಿದು ಕಲ್ಚರ್ ಮತ್ತು ಇಲ್ಲಿದು ಕಲೆಗಳೆಲ್ಲ ಹೇಗಿದೆ, ಇಲ್ಲಿ ಏನೇನು ಸಿಗುತ್ತೆ ಅದ್ರ ಬಗ್ಗೆ ಎಲ್ಲನೂ ಇಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆರ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇಲ್ಲಿ ಏನೇನೋ ಶೋ ಪೀಸಸ್, ಅದು ಇದು ಕೀ ಬೆಂಚಸ್, ತುಂಬ ವೆರೈಟಿ ಏನೇನೋ ಇಟ್ಟಿದ್ರು. ನನ್ನ ತಂಗಿನೂ ಕೆಲವು ಕೀ ಬೆಂಚಸ್ಸೋ ಏನೋ ತೊಗೊಂಡ್ಳು. ಬಟ್ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಿದ್ದೀರಲ್ಲ, ಅಂದರೆ ಈ ಹೆಡ್ ಮಸಾಜ್ ಇದು ತುಂಬ ಯೂಸ್ ಆಗುತ್ತೆ. ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೆಕ್ಸ್ಟ್ ಒಂದು ಬಬಲ್ಸ್ ಇದ್ರ ಥರ ಇದೆ, ಸೀಟ್ ಥರ. ಸೊ ಅಂದರೆ ಆಯಿಲ್ ಹಾಕಿಬಿಟ್ಟು ಅದನ್ನು ತಲೆಯ ಮೇಲೆ ಹೀಗೆ ಒತ್ತಿದ್ರೆ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಐ ಆಮ್ ಆಲ್ರೆಡಿ ಯೂಸಿಂಗ್ ಇಟ್ ಈಸ್ ವೆರಿ ನೈಸ್. ಬಟ್ ತುಂಬ ಅಂದರೆ ತುಂಬ ಒಳ್ಳೆ ಕಲೆಕ್ಷನ್, ತುಂಬ ಅಂದರೆ ತುಂಬ ಡಿಫ್ರೆಂಟ್ ಕಲರ್ಫುಲ್ ಆಗಿರೋ ಐಟಮ್ಸ್ಗಳೆಲ್ಲ ಇತ್ತು. ಡೆಫಿನೆಟ್ಲಿ ಔಟ್ಸೈಡಿಂದ ಏನು ಬರ್ತಾರೆ ಅಂದರೆ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಸಿಂದ ಎಲ್ಲ ಬರ್ತಾರಲ್ಲ, ಅವ್ರಿಗೆ ತುಂಬ ಡಿಫ್ರೆಂಟಾಗಿ ಇಷ್ಟ ಆಗುತ್ತೆ ಇದೆಲ್ಲ. ಸೊ ಇಲ್ಲಿ ಇದು ಕಲ್ಲಿಂದ ಕೆತ್ತಿರೋ ಒಂದು ಐಟಮ್ಸ್ಗಳು, ಈ ಬೀಸೋಕಲ್ಲು ಮತ್ತು ಕುಟಾಣಿ ಏನು ಹೇಳ್ತೀರ, ರುಬ್ಬೋಕಲ್ ಥರ ಸ್ಮಾಲ್ ವರ್ಷನ್, ಅಂದರೆ ತುಂಬ ದೊಡ್ಡದಂತ ಏನಲ್ಲ, ಬಟ್ ನಮ್ಮ ಮನೆಗಳಲ್ಲಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡುವಂಥ ಐಟಮ್ಸ್ಗಳಿತ್ತು. ಅದ್ರ ಜೊತೆ ಒಂದು ಮೂರ್ತಿಗಳು, ಅಂದರೆ ದೇವರದ್ದಾಗಲಿ ಅದೆಲ್ಲ ಇತ್ತು. ನಾನಿಲ್ಲಿ ಒಂದು ಟೋಟೈಸ್ ಅಥವಾ ಆಮೆದು ತೊಗೊಳ್ಬೇಕಂತ ಟ್ರೈ ಮಾಡಿದೆ. ಬಟ್ ಅದು ತುಂಬ ದೊಡ್ಡದಿತ್ತು, ನಂಗೆ ಅಷ್ಟೊಂದು ದೊಡ್ಡದೆಲ್ಲ ಬೇಡ ಅಂತ ಸಣ್ಣದು ಕೇಳಿದೆ, ಅದು ಅಲ್ಲಿರಲಿಲ್ಲ ಅಂತ ಹೇಳಿದರು. ಸೊ ನಮ್ಗೆ ಇಷ್ಟೆಲ್ಲ ಸುತ್ತಾಡಿ ನೋಡಿದ್ಮೇಲೆ ಅದು ಬಿಸಿಲು ಜಾಸ್ತಿ ಇತ್ತವಲ್ಲ, ಸುಸ್ತಾಯಿತು. ಅಲ್ಲಿ ಪಕ್ಕದಲ್ಲೇ ಬಟರ್ ಮಿಲ್ಕ್ ಇತ್ತು. ಸೊ ಬಟರ್ ಮಿಲ್ಕ್ ಮತ್ತು ಜ್ಯೂಸ್ ಕುಡಿದ್ವಿ. ನನ್ನ ಮಗಳು ಇಲ್ಲ, ನಂಗೆ ಲಾಲಿಪಾಪ್ ಬೇಕೇ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಅಷ್ಟು ಮುಗಿಸ್ಕೊಂಡು ನಮ್ಮ ಡೇ 1 ಆಫ್ ಟ್ರಿಪ್ ಇಲ್ಲಿಗೆ ಮುಗೀತು.